ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಅಶ್ವಿನಿ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾವು ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನನ್ನು ಅತಿ ಕಡಿಮೆ ಸಮಯದಲ್ಲಿ ಹಾಗೂ ಸುಲಭವಾಗಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬೇಗ ರೆಡಿಯಾಗುವಂತಹ ಸ್ವೀಟ್ ಅಂತೂ ಜಾಮೂನ್ ಅಂತಲೇ ಹೇಳ್ಬೋದು. ಬನ್ನಿ, ಇದನ್ನು ನಾವು ಯಾವ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡೋಣ. ನಾನು ಗುಲಾಬ್ ಜಾಮೂನು ಮಾಡೋದಕ್ಕೆ MTR ಅವ್ರದ್ದು ರೆಡಿ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಒಂದು ತಟ್ಟೆಗೆ ಹಾಕೋತಿದ್ದೀನಿ ಕಲಿಸ್ಕೊಳ್ಳೋದಕ್ಕೆ. ಈ ಪುಡಿಗೆ ನಾನು 1 ಸ್ಪೂನು ಮೈದಾ ಸೇರಿಸ್ಕೋತೀನಿ. 1 ಸ್ಪೂನ್ ಮೈದಾ ಸೇರಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇದನ್ನು ಹಾಲಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀರಲ್ಲೂ ಕಲಿಸ್ಕೋಬೋದು. ಸ್ವಲ್ಪ ಹಾಲು ಸೇರಿಸೋದ್ರಿಂದ ಟೇಸ್ಟ್ ಬೇರೆಯೇ ಬರುತ್ತೆ. ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ. ಈ ರೀತಿ ಜಾಸ್ತಿ ತೆಳ್ಳಗೂ ಆಗಬಾರ್ದು. ಉಂಡೆ ಕಟ್ಟೋ ರೀತಿ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ ಹಾಲಲ್ಲಿ. ಈ ರೀತಿ ಚೆನ್ನಾಗಿ ಮಿದ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗುತ್ತೆ. ನೆಕ್ಸ್ಟು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಇಟ್ಟಿದ್ದೀನಿ. 2 ಗ್ಲಾಸು ನೀರು ಸೇರಿಸ್ತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ 2 ಕಪ್ಪು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕನ್ನೋರು ನೋಡಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕನ್ನೋರು ಜಾಮೂನ್ಗೆ ಸಿಹಿ ಕಮ್ಮಿ ಆದರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ, ನೋಡಿ ಹಾಕ್ಕೊಳ್ಳಿ. ಈ ರೀತಿ ತಿರುಗಿಸಿ ಒಂದು 20 ನಿಮಿಷ ಕುದಿಯೋಕ್ಕೆ ಬಿಡೋಣ. ಪಾಕ ಅಂತ ಏನು ಬೇಡ, ಸ್ವಲ್ಪ ಇದು ಬಂದರೆ ಸಾಕು. ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ಹಾಗೆ ಕೇಸರಿ ದಳ ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು 20 ನಿಮಿಷ ಕುದಿಸಿ ಆರಿದ ಮೇಲೆ ನಾವು ಇದಕ್ಕೆ ಕರೆದಿರೋಂತಹ ಜಾಮೂನ್ ಉಂಡೆ ಸೇರಿಸ್ಕೋಬೇಕಾಗುತ್ತೆ. ಬನ್ನಿ, ಇವಾಗ ಬಾಣಲಿ ಇಟ್ಕೊಂಡು ಜಾಮೂನ್ದು ರೆಡಿಯಾಗಿ ಇಟ್ಕೊಂಡಿರುವಂತಹ ಉಂಡೆಗಳನ್ನ ಕರ್ಕೊಳ್ಳೋಣ. ಎಣ್ಣೆ ಸೇರಿಸ್ಕೋತಾ ಇದ್ದೀನಿ, ಬಿಸಿ ಮಾಡ್ಕೋತೀನಿ. ನೋಡಿ, ಈ ರೀತಿ ಸ್ವಲ್ಪ ಸಾಫ್ಟಾಗಿ, ಸ್ವಲ್ಪ ಅದು ಲೈನ್ಸ್ ಬರಬಾರ್ದು. ಇದು ಸ್ವಲ್ಪ ನಂದು ಇದಾಗಿದೆ. ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಜಾಸ್ತಿಗೆ ರೋಲ್ ಮಾಡಿದ್ರೆ ರೌಂಡಿಗೆ ಬರುತ್ತೆ. ಸ್ವಲ್ಪ ಈ ರೀತಿ ಎಣ್ಣೆ ಬಿಸಿ ಆದಾಗ ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ, ಉಂಡೆ ಬೇಗ ಸೀದೋಗ್ಬಿಡುತ್ತೆ. ಈ ರೀತಿ ಸ್ವಲ್ಪ ಮೊದಲು ಹಾಕಿ ರೆಡಿಯಾಗಿದೆಯಾ ಇಲ್ವಾ ಗೊತ್ತಾಗುತ್ತೆ ಬಿಸಿ ಹದ. ಆಗ ಉಂಡೆಗಳ್ನ ಹಾಕಿ ಸರಿಯಾದ ಹದಕ್ಕೆ ಕರೆದುಕೊಳ್ಳೋಣ. ಅದು ಹಾಕಿದ ತಕ್ಷಣ ಸೋಟು ಕೈ ಆಡಬಾರ್ದು. ಸ್ವಲ್ಪ ಒಂದು 10 ಸೆಕೆಂಡ್ ಆದಮೇಲೆ ಆ ಕಡೆ ಈ ಕಡೆ ತಿರುಗಿಸಿ ನಿಧಾನ ಉರಿಲೇ ಬೇಯಿಸ್ಕೊಳ್ಳೋಣ. ಇದನ್ನು ಗೋಲ್ಡನ್ ಕಲರ್ ಮೇಲೆ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯುತ್ತೆ. ಈ ಥರ ಕಮ್ಮಿ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಈ ರೀತಿ ನಿಧಾನಕ್ಕೆ ಇದು ಮಾಡಿಕೊಂಡು ಈ ಕರೆದಿರೋಂಥ ಉಂಡೆ ಬಿಸಿ ಆರಿದ ಮೇಲೆ ಪಾಕಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಬಿಸಿಲೇ ಹಾಕಬಾರ್ದು. ಪಾಕನು ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಈ ರೀತಿ ಈ ಕಲರ್ ಬಂದರೆ ಸಾಕು. ಒಳಗಡೆನೂ ಬೆಂದಿರುತ್ತೆ, ಹಾಗೆ ಕಲರು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಕರೆದುಕೊಂಡು ಈ ರೀತಿ ಪಾಕ ಆರಿದ ಮೇಲೆ ಆರಿರೋಂಥ ಉಂಡೆಗಳ್ನ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಪಾಕದಲ್ಲಿ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಪಾಕ ಎಲ್ಲ ಹೀರಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಬಾದಾಮಿ ಮತ್ತು ಕೇಸರಿ ಜೊತೆ ಸವಿಯಲು ಗುಲಾಬ್ ಜಾಮೂನ್ ತುಂಬ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ನಮಗೂ ಅಷ್ಟೇ ಈ ಜಾಮೂನ್ ಅಂದರೆ ನನಗೂ ತುಂಬ ಫೇವ್ರೇಟು. ಬನ್ನಿ, ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೂ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅಶ್ವಿನಿ ಕೈರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.